ರದ್ದು ಮಾಡಿದ್ದಾರೆ, ಅಧ್ಯಕ್ಷರನ್ನು ತಿಳಿಸಿದ್ದಾರೆ. ಇದನ್ನ ಯಾಕೆ ಇವತ್ತು ಚರ್ಚೆ ಮಾಡಬೇಕಪ್ಪ ಆಯ್ತು ಅಂದ್ರೆ, ಮುಖ್ಯವಾಗಿ ಇಂಥ ವ್ಯಕ್ತಿಗಳು ಕಸಪಾದಂತಹ ಸಾಂಸ್ಕೃತಿಕ ಏನೊಂದು ಅಕಾಡೆಮಿಗಳಿದ್ದಾವೆ ಅಲ್ಲಿಂಥವ್ರು ಸೇರಬಾರ್ದು ಅನ್ನೋದು ಇಲ್ಲಿ ಉದ್ದೇಶ. ಮತ್ತೇನಲ್ಲ, ಈಗ ಏನೋ ಒಬ್ಬರನ್ನ ತೆಗೆದು ಹಾಕಿರೋ ಮಾಡಿದ್ರು, ಏನೋ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರವನ್ನು ಆಸಕ್ತಿ ವಹಿಸಿ ಮಾಡಿತು. ಆದರೆ ಇದೇ ರೀತಿ ಹಿಸ್ಟ್ರಿ ರಿಪೀಟ್ ಆಗೋದು ಅಂತ ಹೇಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಇವತ್ತು ಸರ್ಕಾರಗಳು ಸಹಿತ ಬೆಳೆಸುತ್ತಿದ್ದಾರೆ. ಯಾರಿಗೆ ಏನು ಅಂತ ಹೇಳೋದಪ್ಪ, ಎಲ್ಲರೂ ಇವತ್ತು ಕಮಿಷನ್ ಹೊಡೆಯುವಂಥ ಜನ ಹೆಚ್ಚಾಗಿದ್ದರಿಂದಾಗಿ ಇವರು ಹೊಡೆದ್ರೆ ಬಿಡು ಹೊಡೀಲಿ ಬಿಡು ಅನ್ನುವಂಥ ಮನೋಸ್ಥಿತಿ ಇವನು ಸಾಹಿತ್ಯಗಳಲ್ಲಿ ಸಹಿತ ಬರ್ತಾಯಿದೆ. ಸಾಹಿತ್ಯಗಳು ಸಹಿತ ಎಷ್ಟು ತಿಂದಾನ್ರಿ, ಒಂದು ಸ್ವಲ್ಪ ತಿಂದಿರಬಹುದು ಅಂತೇಳಿ. ಬಟ್ ಸಾಹಿತ್ಯ ನೋಡೋ ಮುಂದೆ ಎಲ್ಲರೂ ಹೌದು ಬಾಯ್ ಪ್ರಾಮಾಣಿಕ ವ್ಯಕ್ತಿ, ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡುವಂಥವ ಅನ್ನುವಂಥ ದೃಷ್ಟಿಕೋನ ಎಲ್ಲರೂ ಇರ್ತದೆ ನೋಡಿ, ಅಷ್ಟು ಸತ್ಯ. ಏನೋ ಆಗಲಿ, ಈ ಕಸಾಪ ಕನ್ನಡ ಸಾಹಿತ್ಯ ಪರಿಷತ್ತು ಭಾಳ ಮಹತ್ವದ್ದು. ಕನ್ನಡ ಭಾಷೆ ಸಾಹಿತ್ಯ, ಕನ್ನಡದ ಸಾಹಿತ್ಯ ಬಗ್ಗೆ ಅಭ್ಯಾಸಕರು, ಅದನ್ನು ಬೆಳೆಸುವಂಥವ್ರು, ಅದೇ ಕಾಲಕ್ಕೆ ಹಣ ಸಹಾಯ ಮಾಡುವಂಥವ್ರು ಇದ್ದಾರಿಲ್ಲ ಅಂತಲ್ಲ ವ್ಯಾಪಾರಿಗಳು, ಅವರು ಬರಲಿ. ಆದರೆ ಅವರು ಸದಸ್ಯತ್ವವಾಗಿಂದಲೂ ಅವ್ರೇನು ಸಹಾಯ ಇದಪ್ಪ ಈ ಸಾಹಿತಿಗಳಿಗೆ. ಯಾಕಂದರೆ ಸಾಹಿತಿಗಳು, ವಿಶೇಷವಾಗಿ ಲೇಖಕರು, ಕಲಾಕಾರರು, ಇವರೇನಪ್ಪ ಅಂದ್ರೆ ಈ ನಮ್ಗೆ ಗೊತ್ತದ ನಿಮಗೆ ಗೊತ್ತದ, ಇಲ್ಲಿ ಕೊಂಡು ಓದುಗರು ಇಲ್ಲದಕ್ಕಾಗಿ ಪಾಪ ಇಷ್ಟು ದಿನ ಬರ್ಕೊಂಡು ಮಾಡಿ ತಮ್ಮ ಸಮಾಧಾನವನ್ನು ತಾವು ಮಾಡ್ಕೊಳ್ತಾ ಇರ್ತಾರೆ. ಅಂತಲ್ಲೇ ಇಂಥ ಘಟನೆ ಆದಾಗ ಯಾರಿಗಾದರೂ ಸ್ವಲ್ಪ ನೋವು ಆಗ್ತದೆ, ಆಘಾತ ಆಗ್ತದೆ. ಆ ಕಾರಣಕ್ಕಾಗಿ ಏನು ಈ ಆಗಿದ ಘಟನೆ, ಇಂಥ ಘಟನೆ ರಿಪೀಟ್ ಆಗಬಾರಂತ ಅನ್ನೋಂಗಿದ್ರೆ ಭಾಳ ಚೇಂಜ್ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದನ್ನು ನಮ್ಮ ಸಾಹಿತಿಗಳು, ಕಲಾಕಾರರು, ಮುಖ್ಯವಾಗಿ ಕವಿಗಳು ಚರ್ಚೆ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಇನ್ನಾದರೂ ಪ್ರಾಮಾಣಿಕವಾಗಿ ಒಳ್ಳೆಯವ್ರ ಕೈಲಿ ಅದನ್ನು ಕೊಡುವಂಥದ್ದಾಗಲಿ. ಅದಕ್ಕೆ ಅದರ ಸದಸ್ಯರು ಸಹಿತ ದಿನ ವಿಚಾರ ಮಾಡಲಿದ್ದು ಇಷ್ಟ ಅಂತ ಹೇಳ್ತಾ, ಮಹೇಶ್ ಜೋಶಿ ಮೇಲೆ ಈಗಾಗಲೇ ಅವರು ಸದಸ್ಯತ್ವ ಹೋಗ್ಯದ, ಅಧ್ಯಕ್ಷರನ್ನು ಹೋಗ್ಯದ. ಆದರೂ ಅವ್ರು ಫೈಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಮೋಸ್ಟ್ಲಿ ಯಶಸ್ಸು ಸಿಗಲಿಕ್ಕಿಲ್ಲ. ಆಯ್ತು, ನೋಡೋಣ ಏನಾಗ್ತದೆ, ಕೆಲವೇ ದಿನದಲ್ಲಿ ಗೊತ್ತಾಗ್ತದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕ್ಕೆ ವಂದನೆಗಳು.